ಬರದಿಂದ ಕಂಗೆಟ್ಟು ಹೋಗಿದೆ ಬೀದರ್. ಈಗ ಬೀದರ್ಗೆ ಮಳೆರಾಯ ತಂಪೆರೆದಿದ್ದಾನೆ. 2 ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ನಿರಂತರ ಮಳೆಗೆ ಬೀದರ್ ಬಸವ ಕಲ್ಯಾಣ ರಸ್ತೆಗಳು ಕೆರೆಯಂತಾಗಿವೆ. ಕಳೆದ 2 ದಿನದಿಂದ ನಿರಂತರವಾಗಿ ಸುರಿತಾ ಇರೋ ಜಿಟಿ ಜಿಟಿ ಮಳೆಯಿಂದಾಗಿ ಬೀದರ್ ಮತ್ತು ಬಸವ ಕಲ್ಯಾಣದ ರಸ್ತೆಗಳು ಕೆರೆಯಂತಾಗಿವೆ. ಎಡೆಬಿಡದೆ ಸುರಿತಾ ಇರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬೀದರ್ ಬಸವ ಕಲ್ಯಾಣ ಹುಮ್ನಾಬಾದ್ನ ಹಲವು ರಸ್ತೆಗಳು ಜಲಾವೃತಗೊಂಡಿದೆ. ನಿರಂತರವಾಗಿ ಮಳೆ ಸುರಿತಾ ಇರೋ ಹಿನ್ನೆಲೆಯಲ್ಲಿ ಸಹಜ ವಾಹನ ಸವಾರರು ಕೂಡ ಪರದಾಡ್ತಾರೆ. ರಂಗಮಂದಿರ ರಸ್ತೆ, ಗುಂಪಾ ರಸ್ತೆ, ಬಸ್ ನಿಲ್ದಾಣ ಜಲಾವೃತ ಆಗಿದೆ. ರಸ್ತೆಗಳಲ್ಲಿ ಭಾರೀ ನೀರು ನಿಂತಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನೀರು ನಿಂತಿರುವಂತಹ ಹಿನ್ನೆಲೆ ರಸ್ತೆಯಲ್ಲಿರುವಂತಹ ಗುಂಡಿಗಳೂ ಕೂಡ ಕಾಣಿಸ್ತಾ ಇಲ್ಲ. ಅಂತಹ ಪರಿಸ್ಥಿತಿ. ಬಸವ ಕಲ್ಯಾಣದ ವಾಲ್ಮೀಕಿ ವೃತ್ತದ ಮುಖ್ಯ ರಸ್ತೆಯಲ್ಲಿ ಬಾಲಕರು ಒಂದು ರೀತಿ ಈಜಾಡ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. 2 ದೃಶ್ಯ. ಒಂದು ಭಾರಿ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೆಲ್ಲ ನೀರು, ಆ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಗುಂಡಿ ಕಾಣಿಸ್ತಾ ಇಲ್ಲ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ನೀರಿನಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನೀರೇ ಇರಲಿಲ್ಲ. ಬೇಸಿಗೆಯಿಂದ ಬೆಂದಂತಹ ಬೀದರ್ಗೆ ಈಗ ಮಳೆರಾಯ ಕೃಪೆ ತೋರಿದ್ದಾನೆ. ಆ ಹಿನ್ನೆಲೆಯಲ್ಲಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಬರದಿಂದ ಕಂಗೆಟ್ಟ ಗಡಿ ಜಿಲ್ಲೆ ಬೀದರ್ಗೆ ಮಳೆರಾಯ ತಂಪೆರೆದಿದ್ದಾನೆ. ಕಳೆದ 2 ದಿನಗಳಿಂದ ಸುರಿತಾ ಇರತಕ್ಕಂಥ ಜಿಟಿ ಜಿಟಿ ಮಳೆಯಿಂದ ವಾಹನ ಸವಾರರು ಸಂಕಷ್ಟ ಅನುಭವಿಸುವಂತಾಗಿದೆ. ರಸ್ತೆಗಳು ಕೂಡ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ನಗರದ ರಂಗಮಂದಿರಕ್ಕೆ ತೆರಳತಕ್ಕಂಥ ಒಂದು ರಸ್ತೆಯಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಈ ಒಂದು ರಸ್ತೆಯು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಇಲ್ಲಿ ವಾಹನ ಸವಾರರು ಸಾಕಷ್ಟು ಸಂಕಷ್ಟಪಟ್ಟು ಪರದಾಟ ಅನುಭವಿಸ್ತಕ್ಕಂಥ ಒಂದು ದುಸ್ಥಿತಿ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಇದು ಕೇವಲ ಒಂದು ರಸ್ತೆಯ ದೃಶ್ಯ ಅಲ್ಲ. ಬೀದರ್ ನಗರದ ಹಲವು ರಸ್ತೆಗಳು ಸಹ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಜಲಾವೃತ ಆಗಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಹೊಸ ಬಸ್ ನಿಲ್ದಾಣ, ಹಳೆ ಬಸ್ ನಿಲ್ದಾಣ, ಗುಂಪಾ ರಸ್ತೆ, ಓಲ್ಡ್ ಸಿಟಿ ಸೇರಿದಂತೆ ಹಲವು ರಸ್ತೆಗಳಲ್ಲಿ ಈಗ ಸಾಕಷ್ಟು ಕೂಡ ಒಂದು ಗುಂಡಿಮಯ ಕೂಡ ಆಗಿರ್ತಕ್ಕಂಥ. ಯಾಕಂದರೆ ಕಳೆದ 2 ದಿನಗಳಿಂದ ಎಡೆಬಿಡದೆ ಸುರಿತಾ ಇದೆ ಮಳೆ. ಇದರಿಂದಾಗಿ ನೀರು ಕೂಡ ಈಗ ಸಂಪೂರ್ಣವಾಗಿ ಈ ಒಂದು ಗುಂಡಿಗಳಲ್ಲಿ ಸ್ಟೋರ್ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ವಾಹನ ಸವಾರರು ಕೂಡ ಸಾಕಷ್ಟು ಸಂಕಷ್ಟಪಟ್ಟು ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಒಂದು ದುಸ್ಥಿತಿ ಕೂಡ ಇರತಕ್ಕಂಥದ್ದು. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಸವ ಕಲ್ಯಾಣದ ಹಲವು ರಸ್ತೆಗಳು ಸಂಪೂರ್ಣವಾಗಿ ಕೆರೆಯಂತೆ ಈಗ ಮಾರ್ಪಾಡಾಗಿದ್ದಾವೆ. ಅದೇ ಒಂದು ಕೆರೆಯಲ್ಲಿ ಚಿಕ್ಕ ಚಿಕ್ಕ ಒಂದು ಪುಟಾಣಿ ಮಕ್ಕಳು ಕೂಡ ಅದರಲ್ಲಿ ಈಜಾಡ್ತಕ್ಕಂಥ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಇದು ಕೇವಲ ಬೀದರ್ ನಗರದಲ್ಲಿ ಮಾತ್ರ ಅಲ್ಲ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ, ಹುಮ್ನಾಬಾದ್, ಔರಾದ್ ಸೇರಿದಂತೆ ಹಲವು ಒಂದು ನಗರಗಳಲ್ಲಿ ಸಹ ಧಾರಾಕಾರ ಮಳೆ ಆಗ್ತದೆ. ಅದರಿಂದಾಗಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ರೆ ಕೆಲವು ಕಡೆಗಳಲ್ಲಿ ಮಕ್ಕಳು ಕೂಡ ಈಜಾಡ್ತಕ್ಕಂಥ ವಿಡಿಯೋ ಕೂಡ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಇದು ಕೇವಲ ನಗರದ ಜನಕ್ಕೆ ಮಾತ್ರ ಅಲ್ಲ, ಬೀದರ್ ಜಿಲ್ಲೆಯ ಸಾಕಷ್ಟು ಅಂದರೆ ಜನಜೀವನ ಕೂಡ ಈಗ ನಿರಂತರ ಮಳೆಯಿಂದ ಈಗ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 2 ತಿಂಗಳಿಂದ ಬೀದರ್ ಜಿಲ್ಲೆಯಲ್ಲಿ ನಿರೀಕ್ಷೆಯಂತೆ ಮಳೆ ಆಗಿರಲಿಲ್ಲ. ಅದರಿಂದಾಗಿ ಸಾಕಷ್ಟು ಬರದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ರೈತರು ಕೂಡ ಬೆಳೆಯನ್ನು ಕಳೆದುಕೊಳ್ತಕ್ಕಂಥ ಒಂದು ದುಸ್ಥಿತಿಯಲ್ಲಿದ್ದರು. ಆದರೆ ಈಗ ಮಳೆರಾಯ ಅನ್ನದಾತರಿಗೆ ಆಸರೆ ಆಗಿದ್ದಾನೆ. ಆದರೆ ಬೀದರ್ ನಗರದ ಒಂದು ಜನರ ಒಂದು ಜೀವನ ಈಗ ನಿರಂತರ ಮಳೆಯಿಂದಾಗಿ ಒಂದು ಗುಂಡಿಗಳ ಒಂದು ಮಯದಿಂದಾಗಿ ರಸ್ತೆಗಳು ಜಲಾವೃತ ಆಗಿದ್ದಾವೆ. ಇದರಿಂದಾಗಿ ಸಾಕಷ್ಟು ಕೂಡ ಜನಜೀವನ ಅಂದರೆ ಸಂಚಾರ ಮಾಡ್ತಕ್ಕಂಥ ಜನರು ಸಾಕಷ್ಟು ಸಂಕಷ್ಟ ಅನುಭವಿಸ್ತಾರೆ. ಇಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದೆ. ರೋಡ್ ಸರಿಯಾಗಿಲ್ಲ. ಇದು ಮೊನ್ನೆ 1 ತಿಂಗಳ ಮೊದಲೇ ಇಲ್ಲಿ ರಿಪೇರಿ ಮಾಡ್ಯಾರ ಮತ್ತು ಹಾಗೆ ಇದೆ. ಜಾಸ್ತಿ ಜಿಟ ಜಿಟ ಇದೆ. ಪ್ರಾಬ್ಲಮ್ ಇದೆ, ಜಾಸ್ತಿ ಪ್ರಾಬ್ಲಮ್ ಇದೆ. ಮೇಯ್ನು ಇದು KEB ರೋಡು ಮತ್ತು ಇದು ರಂಗಮಂದಿರ ರೋಡು ಬಹುತ್ ಜಾಸ್ತಿ ಪ್ರಾಬ್ಲಮ್ ಇದೆ. ಯಜಮಾನ್ರೆ, ಸಾಕಷ್ಟು ಗುಂಡಿಗಳು ತುಂಬಿಕೊಂಡಿದ್ದಾವೆ. ರಸ್ತೆಗಳು ನೋಡಿದರೆ ಕೆರೆ ಥರ ಆಗಿದ್ದಾವೆ. ಏನು ಹೇಳಿದ್ರಿ ಈ ಬಗ್ಗೆ? ನಾನು ದಿನಾಲು ಬೆಳಗ್ಗೆ 8:30 ಸ್ಕೂಲಿಗೆ ಮಕ್ಕಳಿಗೆ ಬಿಡ್ಲಕ್ಕೆ ಹೋಗ್ತೀನಿ. ಇಷ್ಟೊತ್ತಿಗೆ 3:30 ಕರ್ಲಿಕ್ಕೆ ಹೋಗ್ತೀನಿ. ಬರೀ ಈ ಹುಡುಗರಿಗೆ ಸ್ಕೂಲ್ ಬ್ಯಾಗ್ ಅದೆಲ್ಲ ಏನಂದ್ರೆ ಜಂಪಿನಾಗ ಗಾಡಿ ಮೇಲಿಂದ ಬಿದ್ದು ಬುಕ್ಸು ಕಾಪಿ ಎಲ್ಲ ಹಸಿ ಆಗ್ಲತ್ತವ. ಅದಕ್ಕಿಂತ ಪ್ರಾಬ್ಲಮ್ ಇದೇ ರೋಡ್ ನಮಗೆ ಓಡಾಡ್ಲಕ್ಕೆ ಅಂತೇಳಿ ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡು ಆತಂಕದಲ್ಲೇ ಈಗ ಸಂಚರಿಸ್ತಕ್ಕಂಥ ಒಂದು ದುಸ್ಥಿತಿ ಇದೆ. ಸರ್ಕಾರ ಕೂಡಲೇ ಈ ರಸ್ತೆಗಳನ್ನು ರಿಪೇರಿ ಮಾಡಬೇಕು, ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕೆಂಬುದು ಇಲ್ಲಿ ವಾಹನ ಸವಾರರ ಒಂದು ಒತ್ತಾಯವಾಗಿದೆ.
ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ್ ಮೈಕ್ ಕುರೇಶನ್ ಸುವರ್ಣ ನ್ಯೂಸ್ ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.